ಊರು ತೋರ್ಸೋಣ ಅಂತ. ಊರು ಹೆಂಗಿರುತ್ತೆ ಅಂದರೆ ಎಲ್ಲ ಊರು ಒಂದೇ ಥರ ಇರುತ್ತೆ. ಬಟ್ ನಾವು ಹೋಗ್ತಾರೆ ಊರು ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಹೋಗೋಣ, ಬನ್ನಿ ಹೋಗೋಣ. ಅಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಇವ್ರ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಇವರಪ್ಪ ನಮ್ಮ ಅಜ್ಜಿಗೆ ಅಣ್ಣ ಆಗಬೇಕು, ಅದಕ್ಕೆ ಆ ಊರಿಗೆ ಹೋಗ್ತಿದ್ದೀವಿ. ಬರೋ ಲಗೇಜ್ ಎಲ್ಲ ತೊಗೊಂಬಂದವ್ರೆ. ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಪಾಯಿಂಟಲ್ಲಿ ಮೀಟ್ ಆಗಿ ಆಮೇಲೆ ಅಲ್ಲಿಂದ ಒಂದು ಬಸ್ ತೊಗೊಂಡ್ವಿ. ಅಲ್ಲಿಂದ ನಾವು ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ. ದೊಡ್ಡಬಳ್ಳಾಪುರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಅದು ಒಂಥರ ಹಳ್ಳಿಯವ್ರಿಗೆ ಒಂಥರ ಟೌನ್ ಥರ. ಅಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ಸೊ ಓಕೆ, ಅಲ್ಲಿ ಹೋಗೋಣ, ಏನು ಬೇಕೋ ಅದನ್ನು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಊರಿಗೆ ಹೋಗೋಣ, ಬರೀ ಕೈಯಲ್ಲಿ ಹೋಗೋದು ಬೇಡ ಅಂತ ಅಲ್ಲಿಗೆ ಹೋದ್ವಿ. ಇದೇನೋ ಎನರ್ಜಿ ಬಾರ್ ಅಂತ ಹಾಕಿದ್ದು ಅಂತ ತೊಗೊಂಡೆ. ಇಲ್ಲೇ ತಿಂತಾ ಇರೋದು ನಂಗೆ ಫಸ್ಟು. ಗುಡ್ ಲೈಫ್ ಎನರ್ಜಿ ಬಾರ್ ಅಂತೆ. ಇಲ್ಲಿ ನೋಡಿ, ಇದೇ ದೊಡ್ಡಬಳ್ಳಾಪುರ. ಇಲ್ಲಿರೋರಿಗೆಲ್ಲ ಇದೆ ಮಾರ್ಕೆಟ್ ಶಾಪಿಂಗ್. ನಾವು ಫುಲ್ ದೊಡ್ಡಬಳ್ಳಾಪುರ ಮಾರ್ಕೆಟ್ ಎಲ್ಲ ಒಂದು ರೌಂಡ್ ಹಾಕಿ ಏನೇನು ಬೇಕೋ ಅದೆಲ್ಲ ತೊಗೊಂಡು ಆಮೇಲೆ ನೆಕ್ಸ್ಟ್ ನಾವು ಐದರ್ ಬಸ್ಸಲ್ಲಿ ಹೋಗಬೇಕು. ಅರ್ಧ ದಾರಿ ಬಸ್ ಹೋಗುತ್ತೆ, ಅದಾದಮೇಲೆ ಬಸ್ ಇಲ್ಲ. ಅಥವಾ ಆಟೋದಲ್ಲಿ ಹೋಗಬೇಕು, ಇಲ್ಲ ಯಾರಿಗಾದ್ರೂ ಡ್ರಾಪ್ ಕೇಳಬೇಕು. ಸೊ ಅದಕ್ಕೆ ನಾವು ಆಟೋದಲ್ಲಿ ಹೋಗೋಣ ಅಂತ ಆಟೋದಲ್ಲಿ ಹೋದ್ವಿ. ಲಗೇಜ್ ನೋಡಿ. ಆಮೇಲೆ ಸರಿ ದಾರಿ ಉದ್ದು ಆಟೋದಲ್ಲಿ ಹೋಗ್ತಾ ನನ್ನ ಚಿಕ್ಕಮ್ಮ ಆ ಕಡೆ ಏನಿದೆ, ಈ ಕಡೆ ಏನಿದೆ, ಅಲ್ಲಿ ಯಾವ ಗಿಡ ಇದೆ, ಇಲ್ಲಿ ಯಾವ ಗಿಡ ಇದೆ ಅಂತೆಲ್ಲ ಹೇಳ್ಕೊಂಬರ್ತಾಯಿದ್ರು. ಅದನ್ನು ಹಾಗೆ ನೋಡಿಕೊಂಡು ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿಕೊಂಡು ಹೋದೆ. ಯಾವುದು ಹೋಯ್ತು ಬಿಡು. ಅದಾ ನೆಲ್ಲಿಕಾಯ? ನಾವು ಬಿಟ್ಟಿದ್ದು ಎಷ್ಟೊತ್ತಿಗೆ 11 ಗಂಟೆಗೆ ಮನೆ ಬಿಟ್ಟಿದ್ದು. ಇವಾಗ ಊರಿಗೆ ಬಂದು ಸೇರ್ತಾ ಇರೋದು 2 ಗಂಟೆಗೆ 5 ನಿಮಿಷ ಇದೆ. ನಾನು ಬಂದಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಇವಾಗ ಸ್ವಲ್ಪ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನೋಡೋಣ. ಹಾಯ್ ಅಜ್ಜಿ. ನಂಬಿಲ್ವಾ? ಇವಾಗ ಬೈಕ್ ಕೊಡ್ತಿದ್ದಲ್ಲ, ಬಂದಲ್ಲ. ನಾನಿದ್ದೆ ಅಲ್ಲೇ. ನಾನು ಹಂಗ ಮಮ್ಮಿನೂ ಬರಲ್ಲ ಅಂತ ಹೇಳು ಅಂತ ಹೇಳಿದ್ದೆ, ಹೇಳಿರ್ಲಿಲ್ಲ. ಅವರೆಕಾಯಿ ಗಿಡ ಇವತ್ತೇ ನೋಡಿದ್ದು ನಾನು. ಇದು ಬೆಂಡೆಕಾಯಿ ನೋಡಿ ಮನೆ. ಇದು ಮನೆ ಹತ್ರ ಇಷ್ಟು ವಾಸನೆ ಇದ್ದೀವಿ ನೋಡೋಣ. ಗಮ ಗಮ ಅಂತ ಐತೆ. ಚೆನ್ನಾಗಿ. ಯಾವುದು? ಏನು ತೊಗರಿನಾ? ಗಮ್ಮಂತ ಐತೆ ನೋಡು. ತೊಗರಿ ಗಿಡ ಅಂತ ಕಿತ್ತಿಕತ್ತಾನೆ. ಚೆನ್ನಾಗೈತಲ್ಲ? ಬಿಟ್ಟವಲ್ಲಮ್ಮ, ಚೆನ್ನಾಗಿ ಬಿಟ್ಟವೆ. ಇದೆಲ್ಲ ಆಮೇಲೆ ತೊಗೊಂಡು ತಿನ್ಬೋದಲ್ಲ? ತಿನ್ನೋಕಿನೇ ಬಿಟ್ಟೈತೆ. ನಾವು ಮನೇಲಿ ಹಾಕ್ಬೋದು. 6:30 ಆಗಲೇ ನೋಡಿ ಎಷ್ಟು ಕತ್ಲಿದೆ ಊರಂದರೆ. ಇಲ್ಲಿ ನೋಡಿ ಫುಲ್ ಕತ್ಲೆ, ಫುಲ್. ಇವಾಗನ ಕರೆಂಟು ಲೈಟ್ ಎಲ್ಲ ಇದೆ, ಮುಂಚೆ ಏನೂ ಇರ್ತಿರ್ಲಿಲ್ಲ. ಇಬ್ಬರು ಆಗಲೇ ನೈಟಿಗೆ ಬಂದಿದ್ದಾರೆ. ಬೋಂಡಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಾಯಂಕಾಲ ಆದರೆ ತುಂಬ ಚಳಿ ಆಗುತ್ತೆ ಅಂತ ಬಿಸಿ ಬಿಸಿ ಬೋಂಡ ಮಾಡೋಣ ಅಂತ ಇವ್ರು ರೆಡಿ ಮಾಡ್ಕೊತಾ ಇದ್ರು. ಜೊತೆಗೆ ಊರಲ್ಲೇ ಬೆಳೆಸಿರೋ ಜೋಳನ ತೊಗೊಂಡು ಬೇಯಿಸಿದ್ರು. ಯಾಕೆಂದರೆ ನಾವು ಹೋದ್ವಲ್ಲ, ಸೊ ಟೇಸ್ಟ್ ಹೇಗಿರುತ್ತೆ ನೋಡಿ ಅಂತ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆ ಥರ ಸಣ್ಣ ಜೋಳ ತಿಂದಿದ್ದು. ಅದಾದಮೇಲೆ ಬಿಸಿ ಬಿಸಿ ಬಜ್ಜಿ ಹಾಕ್ಕೊಟ್ರು, ತಿಂದೆ. ಇನ್ನೇನು ಮಾಡೋದು, ಕೂತ್ಕೊಂಡು ಬಿಗ್ ಬಾಸ್ ನೋಡೋಣ ಅಂತ ನೋಡ್ತಿದ್ವಿ. ಸೊ ಬ್ಯಾಡ್ ಲಕ್, ಕರೆಂಟ್ ಹೊಲ್ಟೋಯ್ತು. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಏನೇನಾಯಿತು ಅಂತ ತೋರಿಸ್ತೀನಿ.